ಇತ್ತು ಅದನ್ನ ಕೊಟ್ಟು ಬಿಡ್ತೀನೋ ಒಂದು 500 ರೂಪಾಯಿ ಇತ್ತು. ನೀ ಏನು ಸೀರೆ ತಗೊಂಡೇನ? ಹಂಗಾದ್ರೆ ಪ್ಯಾಟಿಗೆ ಹೋಗ್ಬೇಕಂದ್ರ ನೋಡಯ್ಯವ ಯಾ ನಮೂನಿ ಬಿಸಿಲೈತಿ. ಅದಕ್ಕೆ ಇದು ನನ್ನ ಸಸಿ ಐತಲ್ಲ, ಇದು ಮಾಡ್ರನ್ ಸಸಿ, ಅದೇನ ಆನದಾಗ ಏನೋ ಮಾಡಿದ್ಲಂತ. ಅದೇನ ಅಂತ ತಡಿವ ಆನ್ಲಾನ ಏನೋ ಅಂತತಿ. ಅದ್ರಾಗೇನೋ ಬುಕ್ ಮಾಡೈತಂತ, ಸಂಜೆ ಮುಂದೆ ಬರ್ತದಂತ. ನೀನೇನು ಪಡಕ್ಕ ಕಲ್ಸ ಸಸಿ ಸಿಕ್ತಾರ? ನಮ್ಮೋದ ನೋಡಿ ಹೆಬ್ಬಟ್ಟಿನ್ನು ಏನೇನು ಬರಂಗಿಲ್ಲ. ಅವು ಏನೇನೋ ಫೋನ್ ಹಿಡ್ಕೊಂಡಿರ್ತಾವು, ಅದಕ್ಕೇನು ಮಾಡಕ್ ಬರಂಗಿಲ್ಲ. ಬರೀ ಅದು ಹಲೋ ಅಂತಾವ ಅವುಗಳು ಫೋನ್ ಹಚ್ತಾವ. ಚಾಡಿ ಹೇಳೋದು ಅಟ್ಟ ಗೊತ್ತೈತಿ. ಇಂಥವೇನು ಬರಂಗಿಲ್ಲ ನಮ್ಮ ಸಸ್ತ್ಯಾರಿಗೆ. ಆದ್ರೂ ನಿನ್ನ ಸಸಿ ಜೋರ್ದಾರದ ಬಿಡು. ಅದೇನೇನೋ ಬರ್ತಾವಲ್ಲಿ ಫೋನ್ಯಾಗ, ವಾಟ್ಸಾನು ಅದೇನೋ ಪಾಸ್ಬುಕ್ ಏನೋ ಏನೇನೋ ಅಂತಿರ್ತಾವ. ಅದ್ರಾಗ ಅಟ್ಟ ಶೇನೇಕಿ. ಈಕಿಗೇನ ಒಂದೇನು ಅಡಿಗೆ ಬರಂಗಿಲ್ಲ, ಮನೆ ಕೆಲಸ ಬರಂಗಿಲ್ಲ. ನಮ್ಮವ್ವ ನಿಮ್ಮ ಸಸ್ತ್ಯಾರ ಚಲೋ ಸುಮ್ ಕುಂದ್ರು. ಯವ್ವ ರಕ್ಷಿತವ ಬಾಯವ್ವ, ನೀಲೋ ಬಂದಳ, ಒಂದಿಟ್ಟು ಪಾನ್ಕ ತಗೊಂಬಯ್ಯವ್ವ. ಹಾ 5 ಸೆಕೆಂಡಲ್ಲಿ ಬಂದ್ಬಿಡ್ತೀನಿ ಅತ್ತೆ. ಅಲ್ಲ ಪಾರಕ್ಕ, ನಿನ್ ಸಸಿ ಲಗುನ ಬರಂಗಿ ಇಲ್ಲಿ ಬಿಡ, ಬರ್ತೀನಿ ಅಂದ್ ಎಷ್ಟೊತ್ತಾತಿ ಇನ್ನೂ ಬರೋಲ್ಲಲ್ಲ ಇವ. ಅಷ್ಟೊತ್ತನ ಏನ್ ಮಾಡ್ತತಿ? ಅಯ್ಯಯ್ಯ ಆಕಿ ಸುದ್ದಿ ಏನ್ ಕೇಳ್ತಿ ಬಿಡ. ಅದು ಹೊರಗೆ ಬರ್ಬೇಕಂದ್ರ ಮಕ ತಕ್ಕೊಂದು ಅದೇನೋ ನೋವು ಹಚ್ಕೊಂಡು ಅದೇನೋ ಒಂದು ಕಲರ್ ಬರ್ತತಿ ಇವ. ಅದೇನೋ ಫೌಂಡೇಶನ್ ಅಂತತ್ ನೋಡು, ಅದನ್ನ ಹಚ್ಕೊಂಡು ಅದೇನೋ ಕಂಪಟಿಗೆ ಏನೇನೋ ಪೌಡರ್ ಬಡ್ಕೊಂಡು ಬರ್ಬೇಕ. ಅದನ್ನ ಬಡ್ಕೊಂಡು ಅದೇನೋ ಲಿಪ್ಟಿಕ್ ಏನ ಹಚ್ಕೊಂಡು ಬರ್ಬೇಕಲ್ಲ. ಅದು ಯಾರು ಬಂದ್ರು ಹಿಂಗ ನೋಡು. ಅಯ್ಯ ಬೀಚ್ ಬಿಡು ಪಾರಕ್ಕ, ಇಲ್ಲೇ ನೀ ಕರೆದ ಇವನ್ನೆಲ್ಲ ಹಚ್ಕೊಂಡ್ ಬರ್ತಾಳಂತಿ. ಇನ್ನ ಜಾತ್ರೆಗೆ ಲಗ್ನಕ್ಕೆ ಮುಂಜವಿಗೆ ಹೋದ್ಲ ಅಂದ್ರೆ ಅವ ಅದ್ ಹೆಂಗ್ ರೆಡಿ ಆಕ್ಕಳನವ ನಿನ್ ಸಸಿ? ಅಲ್ರಿ ಅತ್ತಿ, ನಿಮ್ಗೆ ಎಷ್ಟು ಸತಿ ಹೇಳ್ತೀನಿ ನಾನು, ರಕ್ಷಿತಾ ಅಂತ ಕರಿ ಅಂತೇಳಿ. ಬರೀ ರಕ್ಷವ ಅಂತೇ ರಕ್ಷಿತವ್ವ ಅಂತ ಕರಿತೀರಿ. ಚಂದ ಕರೀರಿ ಅತ್ತಿ ನೀವು. ಏನಾರ ಕೆಲಸ ಇತ್ತನ್ನ ಹೇಳ್ರಿ, ನಂದು ಒಳಗೆ ಭಾಳ ವರ್ಕ್ ಐತ್ರಿ, ಬಿಸಿ ಇದೀನ್ರಿ ನಾನು. ನೀ ಯಾವಾಗಲೂ ಬಿಸಿ ಇರ್ತಿ ಅಂತೇಳಿ ಗೊತ್ತೈತವ. ನನ್ನ ಜೀವದ ಗೆಳತಿ ಬಂದಾಳ, ಹೋಗಿ ಲಿಂಬೆನಿನ ಶರ್ಬತ್ ಮಾಡ್ಕೊಂಡ್ ಬರೋಗು. ಅಯ್ಯೋ ಅತ್ತಿ, ನಾನು ತುಂಬಾ ಬಿಸಿ ಇದೀನ್ರಿ. ನೋಡ್ರಿ ನನ್ನ ಮೇಕಪ್ ಎಲ್ಲ ಹಾಳಾಗ್ಬಿಡ್ತೈತಿ. ಬೇಗ ನಾನು ಇನ್ಸ್ಟಾದೊಳಗ ರೀಲ್ಸ್ ಮಾಡ್ಬೇಕ್ರಿ. ಹೋಗ್ತೀನಿ ಅತ್ತಿ. ಆ ಫ್ರಿಜ್ನಾಗ ಮೊನ್ನೆ ನಿಮ್ಮ ಮಗ ಮಾಜಾ ತಂದಿಟ್ಟಾರಲ್ರಿ, ಅದನ್ನ ಹಾಕೊಡ್ರಿ ಇವರಿಗೆ. ಓಕೆ ಅತ್ತಿ. ಹಾ ನೀಲವಂಟಿ, ಓಕೆ ಬಾಯ್. ಮಾಜಾ ಕುಡಿದು ಹೋಗ್ರಿ, ಹಂಗ ಹೋಗ್ಬೇಡ್ರಿ. ಹಿಂಗತಿ ಐತ್ ನೋಡುವ ನೀಲ ನನ್ನ ಪರಿಸ್ಥಿತಿ. ಒಂದೇನೇನು ದಗದ ಮಾಡಂಗಿಲ್ಲ ಇದು. ಆ ಫೋನ್ ಹಿಡ್ಕೊಂಡು 3 ಹೊತ್ತು ಹಿಂಗ್ ಹಿಡ್ಕೊಂಡು ನಿಂತು ಬಿಡ್ತೈತಿ ಅಲ್ಲಿಟ್ ಪಿಟ್ಟಿಗೆ ಹಚ್ಕೊಂಡು. ನೋಡಿದ್ಯಾವ ಕಲಕ್ ಸಸಿದು ಬೇಷ್ ಐತಿ. ಇದು ಬೇಷ ನನಗಂಕರು ಏಷ್ ಆಗೈತಿ ನೋಡು. ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡ್ತತಿ ಇದು ಸಸಿ. ತಡಿಯವ ಫ್ರಿಜ್ನ್ಯಾಗ ಮಾಜಾ ತಂದಿಟ್ಟಾನ, ಅದನ್ನ ಹಾಕೊಂಡ್ ಬರ್ತೀನಿ, ಕುಡಿದು ಹೋಗಕ್ಕಂತೆ. ಆದ್ರೂ ನಿಂದು ಪರಿಸ್ಥಿತಿ ಗಂಭೀರ ಐತಿ ಬಿಡವ ಪಾರವ. ಓದಿದ್ದು ಸಸಿ ತಂದು ಇದನ್ನ ಬರೀ ಲಿಟ್ಪಿಟ್ಟಕು ಇದ್ರ ಫೋನ್ ಹಿಡ್ಕೊಳೋದ ನೋಡೋದು ಬಿಡು ಮುಂಜಾನೆ ಸಂಜೆ ಮಟ. ನೀನು ಸುಮ್ಮಿರೆಯವ ಹಾಕಿ ಬಿತ್ತಂದ್ರ ಮತ್ತು ಮಗನ ಮುಂದೆ ಹೋಗಿ ಚಾಡ ಚುಸ್ತಾ ಮತ್ತು ಒಂದು ರೊಟ್ಟಿ ಬಾಯಿಗೆ ಇಲ್ಲಾರ್ದಂಗಾಗತ್ತೆ. ಯವ್ವ ನನ್ನ ಪರಿಸ್ಥಿತಿ ಏನು ಕೇಳ್ತಿ? ಯಾರಿಗೆ ಬರಬಾರ್ದು ಯವ್ವ ನನ್ನ ಪರಿಸ್ಥಿತಿ ಹಂಗತಿ ಐತಿ. ಸುಮ್ಮನೆ ಹೊಂದ್ಕೊಂಡು ಹೊಂಟ್ಬಿಟ್ಟಿನಿ ನಾನು. ಹೋಲ್ ಬಿಡು ಪಾರಕ್ಕ, ನಾವು ಕಾಲಕ್ಕೆ ತಕ್ಕಂತೆ ನಡ್ಕೊಂಡು ಹೋಗ್ಬಿಡೋದು. ಇನ್ನೇನು ಮಾಡೋಕ್ಕಾಗತ್ತಾ? ಏನು ಕುಸ್ತಿ ಹಿಡಿಯೋಕ್ಕಾಗತ್ತಾ? ಸರಿವಾ, ನಂದು ದಗದೈತಿ, ಬರ್ಲ್ಯಾ ಪಾರಕ್ಕ? ಏಯ್ ಇದಂತ ಚಾ ಮಾಡಿ ಒಂದು ಚಂದಾಗ ಚಾ ಪುಡಿ ಹಾಕಿಲ್ಲ, ಒಂದು ಸಕ್ಕರೆ ಹಾಕಿಲ್ಲ. ಇದು ತುಂಬ ಬದಾಮಿ ಹಾಕಿಬಿಟ್ಟ, ಹಾಲು ಹೆಚ್ಚಾಗಿ ಅದೇನೋ ತಕೊಂಡ್ರಂತ. ಹಂಗತಿ ಆತು ಬಿಡು ನಿಮ್ದು ಬಾಳೆವು. ಯಾರ ಪಾಯಸದಾಗ ಹಾಕಾರವ ಗೋಡಂಬಿ ದ್ರಾಕ್ಷಿನ ಚಾದ ಹಾಕೊಂಡು ಕುಡಿಯೋದು ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ಅತ್ತಿ ಇದು ಹೆಲ್ದಿ ಟೀ. ನಿಮ್ಗೆ ಅದ ಒಂದು ತಟಕ್ ಬೆಲ್ಲ ಹೋಗೋದು ಕಲ್ಗಚ್ಚಿನಂತ ಚಾ ಮಾಡಿ ಕೊಟ್ಟಿದ್ನಿ ಅಂದ್ರೆ ಬರೋಬ್ಬರಿ ಇರ್ತಿತ್ತು ನೋಡ್ರಿ. ಮಾಡ್ರನ್ ಚಾನೆ ಯವ್ವ. ಪಾಯಸದಾಗ ಹಾಕೋ ಬದ್ಲಿ ಚಾದ ಹಾಕೊಂಡು ಕುಡಿತೀರಿ ನೀವು. ಇದು ಮಾಡ್ರನ್ ಕರ್ಮ ನಮ್ದು ಒಂದು ಯವ್ವ. ಮಾಡ್ರನ್ ಸಸಿ ತಂದೇನಲ್ಲವ, ಅದು ಕುಡಿಯಬೇಕು ಯಾರು ಮಾಡಿ ಹಾಕಿದ್ರು. ಅಲ್ಲ ಮುಂಜಾನೆ ಹೊತ್ತ ಕೈಯಾಗ ಹುಡುಗ ಬಿಟ್ಟು ಇದೇನು ಕೈಯಾಗ ಒಂದು ಡಬ್ಬಿ, ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡು ಅಡ್ಡಾಡಕತ್ತಿಯಲ್ಲ, ಇದು ಏನಿದು ಡಬ್ಬಿ? ಅತ್ತಿ ಇದು ಕಸ ಹುಡುಗೋದು, ಇದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಅಂತಾರ. ನಿಮ್ಗೆ ಯಾವಾಗ ಗೊತ್ತಾಗಬೇಕು ಬಿಡ್ರಿ ಇಂಥವೆಲ್ಲ. ನಿಮ್ಮ ತವ್ರ ಮನೆಗಿಂತ ಬರ್ಬೇಕಾದ್ರೆ ಏನೋ ಒಂದು ಡಬ್ಬಿ ಹಿಡ್ಕೊಂಡ್ ಬಂದಿಲ್ಲ, ಅದ ನೀದು ಯಾಕ ನಿಮ್ಮಪ್ಪ ಇದನ್ನ ಕೊಟ್ಟು ಕಳ್ಸೇನ ನೀನು ಕಸ ಹುಡುಗಿ ಅಂತೇಳಿ? ನಮ್ಮ ಡ್ಯಾಡ್ಗೆ ನಾನು ಹೇಳಿದೆ ಬಗ್ಗಿ ಕಸ ಹುಡುಗಿದ್ರೆ ನಡನು ಎಲ್ಲ ಬರ್ತಾ ಇದೆ ಅಂತ. ಅದಕ್ಕೆ ನಮ್ಮ ಡ್ಯಾಡಿ ಏನು ಹೇಳಿದ್ರಿ ಅಂದ್ರತ್ತೆ, ಈ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡು ಹೋಗು ಅಂತ ಕೊಟ್ಟು ಕಳಿಸಿದ್ರತ್ತೆ. ನಿಮ್ಮಪ್ಪ ಕಸ ಹುಡುಗಕ್ಕೆ ಇದೊಂದು ಕಸದ
ಬಂದಿನ ಈ ಮನೆಯಲ್ಲಿ ಬಗ್ಗಿ ಕಸ ಗುಡ್ಸಿ ಗುಡ್ಸಿ ನನ್ನ ನಡ ಎಲ್ಲ ನೋವು ಬಂದಿತ್ತು. ಅದಕ್ಕ ನಮ್ಮ ಡ್ಯಾಡಿಗೆ ಹೇಳಿದೆ, ನಮ್ಮ ಡ್ಯಾಡ್ ಇದನ್ನ ಕೊಟ್ಟು ಕಳ್ಸಾರ. ಅಂದಂಗ ಇದ್ರ ಹೆಸರು ಏನು? ಇದಕ್ಕ ವ್ಯಾಕ್ಯೂಮ್ ಕ್ಲೀನರ್ ಅಂತಾರ ಅತ್ತಿ. ಕಿವೇನ್ ಕೂಗ್ನಿ ತಕೊಂಡ ಇದ್ರ ಹೆಸರು? ಬರವಾ ಏನ್ ಮಾಡಕತ್ತೀವ? ಅಯ್ಯಯ್ಯ ಬಾರ ಕೆಂಪವ ಕುಂದ್ರ ಬಾ. ಅಯ್ಯ ನನಗೆ ಟೈಮ್ ಇಲ್ಲ ನಮ್ಮವ್ವ, ನಾನು ನಿನ್ನ ಹತ್ರ ಒಂದು ಕೆಲಸ ಇತ್ತು ಅದಕ್ಕೆ ಬಂದೀನಿ. ಅಂಥದ್ದೇನು ಕೆಲಸ ಇತ್ತೇವ ನನ್ನ ಕಡೆ? ನಿನ್ನ ಕಡೆ ನುಚ್ಚುಬಾಳೆ ಸಾನಿಗೆ ಐತಲ್ಲ, ಕೊಡ ಒಂದಿಟ್ಟು. ಮಣ್ಣಿ ಏನು ಇಸ್ಕೊಂಡಿದ್ದಾಳ ಆಕೆ ಹತ್ರನೇ ಐತದ ನುಚ್ಚುಬಾಳೆ ಸಾನಿಗೆ. ಅಯ್ಯಯ್ಯ ಪಾರವ ಯಾಕೆ ಬಗ್ಗೆ ನಿಂತಿಯಲ್ಲ, ಏನಾಗೈತಿ? ಏನ್ ಕೇಳ್ತಿ ಬಾಯವ, ನನ್ನ ಕರ್ಮ ಬಿದ್ನ್ಯಾವ ಆಗಿ ನಡನ ಹಿಡ್ಕೊಂಡ್ಬಿಟ್ಟತಿ. ಚೂಚಿ ತಿಕ್ತಾಳ, ಒಂದಿಟ್ಟು ತಿಕ್ಕಿಸ್ಕೋಬೇಕಿಲ್ಲ ಅಕ್ಕಿ ಕಡೆ. ಹೇಳಿ ಬೇಕ್ ಮಾಡಿದ್ ನೋಡು, ಹೋಗ್ಯಂತ ತಡಿ ಹಂಗಾದ್ರೆ ಮಧ್ಯಾಹ್ನ ಮೇಲೆ ಅಕ್ಕಿ ಹತ್ರ. ಅಯ್ಯಯ್ಯ ಪಾರವ ಇದೇನು ನಿನ್ನ ಸೊಸಿ ಡಬ್ಬಿ ಹಿಡ್ಕೊಂಡು ನಿಂತಾಳಲ್ಲ? ಅಯ್ಯ ಡಬ್ಬಿ ಅಲ್ಲ ಇವದ ಕಸ ಹುಡುಗು ಕಸಬರಿಗೆ ಅಂತದ. ಅಯ್ಯಯ್ಯ ಇದ ಫಸ್ಟ್ ಟೈಮ್ ನೋಡಿದ್ದವ ನಾನು ಇಂಥದನ್ನ. ಅಲ್ಲ ಪಾರವ ಕಸ ಹುಡುಗಕ್ಕ ಬೇಸರ ಆಗಿ ಇಂಥ ಡಬ್ಬಿನೂ ಕಂಡು ಹಿಡಿದು ಬಿಟ್ರಲ್ಲ, ಏನೇನು ಬರ್ತಾವ ನಾವು ಜಗತ್ನ್ಯಾಗ. ಕೈಲಾಗ ಸ್ವಸ್ಥರು ಇರ್ತಾರಲ್ಲೇವ ಅಂತವ್ರಿಗೆ ನೋಡಿವು. ಅಯ್ಯತ್ತಿ ನೀವು ಬಂದರ್ ಮುಂದೆ ಹೋದಾರ ಮುಂದೆ ನನ್ನ ಕೈಲಿ ಏನೂ ನಿಗಂಗಿಲ್ಲ ಅನ್ನೋ ಹಂಗ ಮಾತಾಡಕತ್ತಿರಲ್ಲ. ಅಯ್ಯಯ್ಯ ತಂಗಿ ಇದ್ದಿದ್ದು ಹೇಳಿದ್ನೇ, ನಾ ಏನು ಇಲ್ಲಾರ್ದು ಹೇಳಿದ್ನ? ಅದೇನೋ ಅಂತಾರಲ್ಲ, ಇದ್ದಿದ್ದಕ್ಕ ಹಂಗ ಹೇಳಿದ್ರ ಎದಿ ಬಂದು ಜಾಯಿಸಿ ಒದ್ದಂಗ ಆತಂತ. ಹಂಗಾತವ ನಿನ್ನ ಪರಿಸ್ಥಿತಿ. ನಾನು ಎದರ್ಲೇರ ಯಾಕೆ ಕೆಲಸ ಮಾಡವಲ್ನಕ್ಕ ಮನಿ ಕೆಲಸ ಮಾಡ್ತೀನಿ ಇಲ್ರಿ ನಾನು. ಅದನ್ನೆಲ್ಲ ಬಂದರ್ ಮುಂದೆ ಹೋದಾರ ಮುಂದೆ ಟಾಮ್ ಟಾಮ್ ಬಡಿಯಕತ್ತೀರಿ ನೀವು. ಅಯ್ಯಯ್ಯ ಶಿವನ ನಾ ಏನು ನಿನಗೆ ಅನಬಾರ್ದನ್ನೇವ? ಇದೊಂದ ಅಲ್ಲಿ ಬಿಡ್ರಿ ಅತ್ತಿ, ಮಣ್ಣಿನ ನೀಲ ಒಂಟಿಯರ್ ಬಂದಾಗ ಫೋನ್ ಹಿಡ್ಕೊಂಡು ಅಡ್ಡಾಡ್ತಾಳ, ಲಿಪ್ಟಿಕ್ ಹಚ್ಕೊಂತಾಳ, ಹಂಗ ಹಿಂಗ ಅಂದ್ರಿ ನೀವು. ನೋಡ್ರಿ ಅತ್ತಿ ಮತ್ತೆ ನಾನು ಬೆಳೆದಿರೋದೇ ಹಂಗ, ನಾ ಇರೋದ ಹಂಗ ನೋಡ್ರಿ. ಅಯ್ಯ ಮುಗ್ಲಿ ಮಕ್ಕದ ನಾ ಏನು ನಿನಗೆ ಅನಬಾರ್ದ ಅಂದೆ? ಹೋಲ್ ಬಿಡ ತಂಗಿ, ಏನೋ ಹಿರಿಯರು ಒಂದು ಮಾತು ಅಂತಿರ್ತಾರ, ನೀನು ಅದಕ್ಕೆ ಇದ್ರ ಉತ್ತರ ಕೊಡ್ತಾರ ನೀವು ಯಾವ ಕೆಲ್ಸಕ್ಕೆ ಬಂದಿರಿ ಆ ಕೆಲಸ ಮಾಡ್ಕೊಂಡು ಹೋರಿ. ನಮಗೆ ಹೇಳುವಂತ ಅವಶ್ಯಕತೆ ಇಲ್ಲ ನಿಮ್ದು. ಬಂದಾರಿಗೆ ಹೋದಾರಿಗೆ ಹಿಂಗ ಅಂತ ಕಲಿಸ್ಕೊಟ್ಟಾರ ನಿಮ್ಮಪ್ಪ ನಿಮ್ಮವ್ವ. ನೋಡ್ರಿ ಅತ್ತಿ ನಮ್ಮ ತಂದೆ ತಾಯಿಗೆ ಅನ್ನುವಂತ ಕೆಲಸನೇ ಇಲ್ಲ ನಿಮ್ದು. ಅಯ್ಯಯ್ಯ ಪಾರವ ನಿನ್ನ ಸಸಿ ಬಾಯಿಲಿ ಗನ ಹರ್ತದಳವ. ನನ್ನ ಸಸಿ ಹಿಂಗೆ ಏನಾರ ಮಾಡಿದ್ರೆ ಅಂದ್ರ ಗೆಡ್ಡಿ ತಿರ್ಗೊಂಡು ಕೊಟ್ಟು ಬಿಡ್ತಿದ್ ನೋಡ್ ಪಾರವ ನಾನು. ನೀವಳೆ ಸುಮ್ಮದೀವ? ನೀವು ಮುಂಜಾನೆ ಹೊತ್ತು ಎಲ್ಲಿದ್ದ ಬಂದ್ರೇನ ಅತ್ತಿ ಸಸಿ ನಡು ಜಳ ತಗೊಂಡ್ಬಂದು ಮಜಾ ನೋಡಕ್ ಬಂದಿರಿ ನೀವು. ಸಾಲಿ ಕಲ್ತೀನಿ ಅಂತೇಳಿ ಸೊಕ್ಕಿಲ್ಲ ಮೆರಿಬೇಡ. ದೊಡ್ಡವ್ರಿಗೆ ಸಣ್ಣವ್ರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ಕಲ್ಕೊ ಮೊದ್ಲೇಕ. ಗ್ಯಾಡ್ ತಿರ್ಗೊಂಗ ಕೊಟ್ಟಿನಿ, ಇನ್ನೇಮ್ ಹಿಂಗತಿ ಮಾತಾಡಿದೆ ಅಂದ್ರ ಯಾಕೆ ರೀತಿ ನಿಮ್ಮ ಅಷ್ಟಾದವನ ಕೈ? ನಾನು ಕೈ ಇಲ್ಲ ಅಂತ ಮಾಡಿರೇನ? ನಾನು ಒಂದು ಕೊಟ್ರು ನೋಡಿ ಹೆಂಗಿರ್ತತಿ, ಮೂಲೆ ಹಾಕೊಂಡಿರ್ತಿ ಎತ್ತಿ ನೀನು. ಏಯ್ಯ ಪಾರವ ನೀನು ಸೊಸಿಗನ ಜೋರದಳವ ಯವ್ವ, ಹೊಕ್ಕಿನ ಬಿಡವ ಯವ್ವ, ಎಲ್ಲಿ ತಗಲು ಮತ್ತೆ ಅದೇನೋ ಅಂತಾರಲ್ಲ ನಿನ್ನ ಬಡಿತೀನಿ ಅಂದಕ್ಕೆ ಮತ್ತೆ ನಾನು ಬಡಿಯಂಗಿಲ್ಲ ಅನ್ನೋದು ಗ್ಯಾರಂಟಿ. ನೀವು ಹೊಕ್ಕಿನ ಹಚ್ಚಿ ಸೊಸಿ ಜಗಳದ ನಾನು ಯಾಕೆ ನಿಂದ್ರಲಿ ಹೊಕ್ಕಿನ? ಎಷ್ಟರ ಸೊಕ್ಕೈತಿ ನಿನಗ ನನ್ನ ಬಡಿತೀನಿ ಅಂತೀಯ? ನೀ ಯಾವಾಗಿಷ್ಟು ಜೋರ್ ಮಾತಾಡಕತ್ತಿ ಅಂದ್ರ ನಡಿ ನಿಮ್ಮ ಅಪ್ಪನ ಮನೆಗೆ, ನಿಮ್ಮ ಅಪ್ಪ ನಿಮ್ಮ ಅವ್ನ ಕರ್ಕೊಂಬಾ, ಆಮೇಲೆ ನನ್ನ ಮನೆಗೆ ಹೋಗುದು ನೋಡಿ ನೀನು. ನಾನೇಕ್ ಮನೆ ಬಿಟ್ಟು ಹೋಗಿಲ್ರಿ? 10 ಲಕ್ಷ ರೂಪಾಯಿ ವರದಕ್ಷಿಣೆ ತಂದೀನಿ, 10 ತೊಲಿ ಬಂಗಾರ ತಂದೀನಿ ನಾನು, ಆಮೇಲೆ ಎಲ್ಲ ಎಲೆಕ್ಟ್ರಾನಿಕ್ ಸಾಮಾನು ತಂದೀನಿ ನಾನು. ನಾನೇಕ್ರಿ ಹೋಗ್ಲಿ? ನಮ್ಮ ಅಪ್ಪ ಕೊಟ್ಟಿರೋ ಮನೆ ಇದು ನನಗಂತೇಳಿ ನೀವ ಹೋಗ್ರಿ ಬೇಕಂದ್ರ. ಆಸ್ತಿ ಇದ್ದಿದ್ದಿಲ್ಲ ಅಂತಸ್ತಿದ್ದಿದ್ದಿಲ್ಲ, ನಿಮ್ಮಪ್ಪ ಅದನ್ನ ನೋಡುಗ ವರದಕ್ಷಿಣೆ ಕೊಟ್ಟಾನ. ನಾವೇನು ನಿನ್ನ ವರದಕ್ಷಿಣೆ ಮ್ಯಾಗ ನಿಂತಿದ್ದಿಲ್ಲ. ನನ್ನ ಮಗನು ಇಂಜಿನಿಯರ್ ಅದನ, ನೆನಪಿರಲಿ ನಿನಗ. ನೀನ್ ಯಾರು ತಗೊಂಡ್ ಹೋಗಿದ್ರು? ಒಣ ಸೊಂಟಿ ಮಕ ಆಗೈತಿ ನಿಂದು. ನಿಮ್ಮ ಮಕ್ಕ ನೋಡ್ಕೋರಿ, ಕೆಟ್ಟೋದ್ ಹಾಗಲಕಾಯಿ ಮಕ ಆಗೈತಿ. ನನ್ನ ಮಗ ಬರ್ಲಿ ಹೇಳ್ತೀನಂತ ಆ ಲಡ್ದಾಗ ಐಕಿನ್ ಹೋಗಿ ಅವ್ರ ತವ್ರ ಮನೆಗೆ ಬಿಟ್ಟು ಬಾ ಅಂತೇಳಿ ಒಂದ್ 2 ಮಿಷಿನ್ ಇಟ್ಕೊಂಡು ತೋರ್ಸಕೊಂಡ ದೊಡ್ಡ ಸ್ಕಿನ್. ಯಾಕ ನಮ್ಗೇನ್ ತಗೊಂಡ್ ಇದ್ದಿದ್ದಿಲ್ಲನ? ದೇವ್ರು ನಮ್ಮ ಕೈ ಕೊಟ್ಟಾನಂತೇಳಿ ನಾವು ಕೈಲಿ ಕೆಲಸ ಮಾಡ್ತೀವಿ. ನಿಮ್ಮ ಅಪ್ಪ ಒಂದ್ 2 ತಗೋ ಡಬ್ಬಿ ಕೊಟ್ಟು ಕಳಿಸಿ ಅತ್ತಿ ಮ್ಯಾಗ ಸವಾರಿ ಮಾಡಂತ ಹೇಳಿ ಕಳ್ಸೋಣ ಅನ್ನ ಬುಬ್ನಿ. ನೋಡ್ರಿ ಅತ್ತಿ ಚಂದ ಮಾತಾಡ್ರಿ. ನೀವು ಬುಬ್ನಿ ಗಿಬ್ನಿ ಅಂದ್ರೆ ಮತ್ತೆ ಪರಕ ಹರಿತೈತ್ರಿ. ನಮ್ಮ ಡ್ಯಾಡಿ ಫೋನ್ ಹಚ್ತೇನೆ ನೋಡ್ರಿ. ನಮ್ಮ ಡ್ಯಾಡಿ ಹೇಳಿದೆ, ನಾನು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ. ಇಂಥ ಹಳ್ಳಿ ಮುದುಕಿಯಾರು ಇರುವಂತ ಮನೆಗೆ ನನ್ನ ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು. ಏನು ಓದಿಲ್ಲ, ಏನು ಇಲ್ಲ, ನಿಮ್ಗೇನು ಗೊತ್ತಿಲ್ಲ, ಈಗಿನ ಜಗತ್ತು ಬಗ್ಗೆ ನಾಲೆಜ್ನೇ ಇಲ್ಲ. ಇಂಥವ್ರನ್ನ ಕಟ್ಕೊಂಡು ನಾವೇನು ಮಾಡೋಣ? ನಾ ಇಡೀ ದೇಶದ ಪ್ರಪಂಚದ ಜ್ಞಾನ ನಿನ್ನ ತಲೆಯಾಗೈತಿ. ನಾವು ಓದಿಲ್ಲಲ್ಲವ, ನಾವು ಹಳ್ಳಿ ಗಮಾರ್ಗಳು ನಿನ್ನ ಕಣ್ಣಿಗೆ. ಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? ಓದೋದ್ರಿಂದ ಮಾತ್ರ ಬರಂಗಿಲ್ಲ. ಬರೇ ಪುಸ್ತಕದ ಜ್ಞಾನ ಒಂದ ಕಲ್ಕೊಂಡಿ, ಪ್ರಪಂಚದ ಜ್ಞಾನ ನಿನಗೆ ಗೊತ್ತಿಲ್ಲ. ಬರೇ ಚಂದನ್ ಸೀರೆ ಉಡ್ಕೊಳೋದು, ಚಿಲ್ಕಿ ತಕ್ಕೊಳೋದು, ಇಂಥ ಒಂದ್ 2 ಡಬ್ಬಿ ಇಟ್ಕೊಂಡು ಕಸ ಹೊಡಿಯೋದು, ಇಂಥದೊಂದ ಗೊತ್ತೈತಿ ನಿಮಗ? ಬೇರೆದೇನು ಗೊತ್ತೈತಿ ನಿಮ್ಮ ಪ್ರಪಂಚ ಜ್ಞಾನ? ಮೊದಲೇ ಚಂದನ್ ಸಂಸ್ಕೃತಿ ನೀ ಕಲ್ಕೊ. ಮನೆಗೆ ಬಂದವ್ರ ಜೊತೆ ಹೆಂಗಿರ್ಬೇಕು, ಹೆಂಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಹಿರಿಯರ ಜೊತೆ ಹೆಂಗ್ ನಡ್ಕೋಬೇಕು, ಕಿರಿಯರ ಜೊತೆ ಹೆಂಗ್ ನಡ್ಕೋಬೇಕು, ಅತ್ತೆಯರ ಜೊತೆ ಹೆಂಗ್ ನಡ್ಕೋಬೇಕು, ಮೈದ್ನ ಮಕ್ಕಳ ಜೊತೆ ಹೆಂಗ್ ನಡ್ಕೋಬೇಕು ಅನ್ನೋದು ಜ್ಞಾನ ನಿನಗಿಲ್ಲ. ಬರೀ ಅದೊಂದು ಫೋನ್ ಹಿಡ್ಕೊಳೋದು, ಕುಂತು ಬಿಡೋದು ಹಲ್ಕಿಸ್ಕೊಂತ. ಇದನ್ನ ಬಿಟ್ಟು ಬೇರೆ ಜ್ಞಾನ ಏನೈತಿ ನಿನಗ? ಬೇಸಿಡಿ ನೋಡ್ಪಾರಕ್ಕ ನೀನು.
ಓದೇನಂತೇಳಿ ಸೊಕ್ಕಿಲೆ ಮೆರಿಬೇಡ. ನಮ್ಮ ಅಪ್ಪನ ಮನ್ಯಾಗ ವರದಕ್ಷಿಣೆ ತಂದಿನಿ, ಬಂಗಾರ ತಂದಿನಂತೆ ಮೆರಿಬೇಡ. ಅದು ಶಾಶ್ವತ ಅಲ್ಲ, ಅದನ್ನ ನೆನ್ಪಿಟ್ಕೋ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಗೆ ಭಾಳ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದ್ರೆ ಲೈಕ್ಸ್ ಕೊಟ್ಟು ಹೋಗೋದು ಮಾತ್ರ ಮರಿಬೇಡ್ರಿ. ಮತ್ತು ಕಮೆಂಟ್ ಮಾಡ್ರಿ ಹೆಂಗಿತ್ತು ಈ ವಿಡಿಯೋ ಅಂತೇಳಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ವಾಟ್ಸಪ್ ಗ್ರೂಪಿಗೆಲ್ಲ ಶೇರ್ ಮಾಡ್ರಿ. ಹಂಗೆ ಯಾರ್ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡಕತ್ತೀರಿ ಹಂಗೆ ನೋಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬಾಜುದಾಗ ಗಂಟೆ ಬಟನ್ ಇರ್ತೈತ್ರಿ, ಅದನ್ನು ಒತ್ತೋದು ಮಾತ್ರ ಮರಿಬೇಡ್ರಿ. ಹಂಗೆ ಲೈಕ್ಸ್ ಕೊಟ್ಟು ಹೋಗ್ರಿ, ನೆನಪು ಹಾರಬೇಡ್ರಿ. ಮತ್ತೆ ನಾವು ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ರೀ ನಿಮ್ಗೆ.